ನಮಸ್ತೆ, ನ್ಯೂಸ್ ಅಟ್ 7 ಕನ್ನಡ ವೀಕ್ಷಕರಿಗೆ ಆರ್ಥಿಕ ಸ್ವಾಗತ. ನಾನು ಕರುಣ್ ಮಂಟು. ಬೀಳಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನಪರ ಉತ್ತಮ ಆಡಳಿತ ನೀಡುತ್ತಿದೆ ಎಂದು ಶಾಸಕ ಹಟ್ಟಿ ಚಿನ್ನದ ಗಣಿಯ ಅಧ್ಯಕ್ಷ ಜೆ.ಟಿ. ಪಾಟೀಲ್ ಸ್ಪಷ್ಟಪಡಿಸಿದರು. ಬೀಳಗಿ ಮತಕ್ಷೇತ್ರದಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಜನರ ಮನದಲ್ಲಿದೆ ಎಂದು ರಾಜ್ಯ ಸರ್ಕಾರದ ಆಡಳಿತ ಕ್ರಮವನ್ನು ಸಮರ್ಥಿಸಿಕೊಂಡರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಏನಿಲ್ಲ ಎಂದು ಕೂಡ ಸ್ಪಷ್ಟಪಡಿಸಿದರು. ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ನಷ್ಟವಿಲ್ಲ, ಆರ್ಥಿಕತೆಯಲ್ಲಿ ಸರ್ಕಾರ ಸದೃಢವಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ ಕಾಕಂಡಕಿ, ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಸಾಗರ್ ಸಕ್ಯನ್ನವರ್, ತಾಲೂಕು ಅಧ್ಯಕ್ಷ ಅಮೀರಯ್ಯ ಪ್ಯಾಟಿಮಠ್, ಸಂಗಪ್ಪ ಕಂದಗಲ್, ಪಡಿಯಪ್ಪ ಕರಿಗಾರ್, ಬಸವರಾಜ್ ಹಳಗಮನಿ, ಹನುಮಂತ ಜಲ್ಲಿ, ಅಜ್ಜುಬಾಯಿ ಸರ್ಕಾರ್, ಸಿದ್ದು ಧಳವಾಯಿ, ಸಿದ್ದು ಮೇಟಿ, ಶಿವಪ್ಪ ಗಾಳಿ, ರಮೇಶ್ ನಾಯಕ್, ಶಿವಾನಂದ್ ಮಾದರ್, ಹನುಮಂತ್ ಕಟ್ಟೆಪ್ಪನವರ್, ವಿಠಲ್ ಕಂಬಾರ್, ಮೈಬೂ ಅಲ್ಲಾಡಿ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ವರದಿ ರಿಯಾಜ್ ಅತ್ತಾರ್, ನ್ಯೂಸ್ ಅಟ್ 7 ಬೀಳಗಿ. ನಮಸ್ತೆ. ಎಲ್ಲರೂ ಒಂದೊಂದು ತಮ್ಮ ವಿಚಾರದಾಗ ಹೇಳಿರ್ತಾರೆ, ಕರೆ ಹೇಳಿದ್ರು ಸಹಿತ ಬಡ ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಕೋನ ಇಟ್ಕೊಂಡು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಇದು ಬರೀ ಮುಂದೆ ನೀವು 5 ಗ್ಯಾರಂಟಿ ಏನು ಬಂದ್ ಮಾಡಂದ್ರೆ ಮತ್ತೆ ಕೆಲವರು ವಿರೋಧ ಪಕ್ಷದವರು ಅವರು ಇವರು ಬೇಡದವರು ಬಂದ್ ಮಾಡಂತಾರ ನಡೆಯುತ್ತೆ. ನಮ್ಮ ಮುಖ್ಯಮಂತ್ರಿಗಳು ನೆನೆಸ್ತೀರಿ 500 ಕೋಟಿ ಟಿಕೆಟ್ ಕೊಟ್ರಮ್ಮ ಹೆಣ್ಮಕ್ಳಿಗೆ. 500 ಕೋಟಿ ಟಿಕೆಟ್ ಆಗಿ ಇಲ್ಲಿವರೆಗೆ ಕರ್ನಾಟಕ ರಾಜ್ಯದಾಗ ನಮ್ಮ ತಾಲೂಕೊಳಗ ಬದಾಮಿಹಳ್ಳಿ, ಬಾಗಲಕೋಟೆಹಳ್ಳಿ ಮತ್ತು ಬೀಳಿಗೆ ಸೇರಿ 64 ಕೋಟಿ ರೂಪಾಯಿ ನಿಮ್ಗಾಗಿ ಖರ್ಚು ಮಾಡಿದೆ ಸರ್ಕಾರ ಹೆಣ್ಣು ಮಕ್ಕಳಿಗಾಗಿ. ಜೊತೆಗೆ 1 ಕೋಟಿ ಮೇಲೆ ನಮ್ಮ ಬೀಳಿಗೆ ಜನ ನೀವೆಲ್ಲರೂ ಓಡಾಡಿದ್ವಿ. ಆದ್ರೆ ಇಷ್ಟೇ ಅವಶ್ಯಕತೆ ಇದ್ದಾಗ ಮಾತ್ರ ತಾವು ತಾಯಂದಿರು ದಯವಿಟ್ಟು ಅಡ್ಡಾಡ್ಬೇಕು, ಅನಾವಶ್ಯಕವಾಗಿ ಅಡ್ಡಾಡೋದನ್ನ ಕಡಿಮೆ ಮಾಡಬೇಕು. ಅಡ್ಡಾಡ್ರಿ, ಪುಕ್ಕಟ್ಟ ಐತಿ ಬೇಕಾದಂಗ ಅಡ್ಡಾಡ್ರಿ, ಆದ್ರೆ ಮನೆ ಕಡೆ ಚಿಂತೆ ಇಟ್ಕೊಂಡ್ ಅಡ್ಡಾಡ್ರಿ. ಇಲ್ಲ ಇವರು ಇವ್ರು ಜಿಲ್ಲಾಧ್ಯಕ್ಷರು ತೆಕ್ಕನವ್ರು, ಇವರು ತಾಲೂಕು ಅಧ್ಯಕ್ಷರು, ಅವ್ರೇಂತಾರ ವಿನಾಕಾರಣ ಅಡ್ಡಾಡಿ ಬಿಡ್ತಾರಲ್ಲ, ವಿನಾಕಾರನು ಅಡ್ಡಾಡ್ರಿ, ಕಾರಣ ಇಟ್ಕೊಂಡು ಅಡ್ಡಾಡ್ರಿ, ಆದ್ರೆ ಮನಿ ಕಾಜಿ ಇಟ್ಕೊಂಡು ಅಡ್ಡಾಡ್ರಿ. ಮನ್ನೊಂದು ವಿಷಯ ಪ್ರಸ್ತಾಪ ಮಾಡಿದ್ರು, ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಯಾವ ರೀತಿ ಉಚಿತ ಬಸ್ ಪಾಸ್ ಕೊಟ್ಟಿದ್ವಿ, ಹಂಗ ವಿದ್ಯಾರ್ಥಿಗಳಿಗೂ ಉಚಿತ ಬಸ್ ಪಾಸ್ ಮಾಡುವಂತ ಒಂದು ಇದು ಐತಿ. ಸಚಿವ ಸಂಪುಟದ ಚರ್ಚೆ ಮಾಡಿದ್ದೀವಿ. ಅಲ್ಲ ಅದಕ್ಕೆ ತಕರಾರು ಏನೈತ್ರಿ, ಮಕ್ಕಳಿಗೆ ಅಂತ ಹೇಳ್ಯಾರ ಅವ್ರು, ಶಾಲಾ ಮಕ್ಕಳಿಗೆ ಹೇಳಿದ್ದಾರೆ. ಅದನ್ನ ರಾಮರೆಡ್ಡಿ ಅವರು ಪತ್ರಿಕೆ ಕೊಟ್ರೆ ಇದು ನಾವು ನಿರ್ಣಯ ತಗೊಳ್ಳುವಂತದ್ದಲ್ಲ, ಇದು ಕ್ಯಾಬಿನೆಟ್ ನಿರ್ಣಯ ಆಗಬೇಕು. ಕ್ಯಾಬಿನೆಟ್ ನಿರ್ಣಯ ಆದ್ಮೇಲೆ ಏನ್ ಕ್ಯಾಬಿನೆಟ್ ನಿರ್ಣಯ ಕೊಡ್ತೈತೋ ಅದನ್ನ ನಾವು ಅನುಸರಣೆ ಮಾಡ್ತೀವಿ ಅಂತ ತಿಳ್ಕೊಂಡು ರಾಮರೆಡ್ಡಿ ಅವರು ಹೇಳಿದ್ದಾರೆ. ಸ್ವಾಗತಾರ್ಹನಲ್ಲ ಮತ್ತೆ ಯಾರಿಗೆ ಜನರಿಗೆ ಬಡವರಿಗೆ ಮಕ್ಕಳಿಗೆ ಅನುಕೂಲ ಆಕತಿ ಅದೆಲ್ಲಾನು ಸ್ವಾಗತಾರ್ಹನ. ನಾವೇ ನಮ್ಮ ಕಿಸೆಯಿಂದ ಕೊಡಂಗಿಲ್ಲ, ನೀವು ಕೊಟ್ಟ ಟ್ಯಾಕ್ಸ್ ಅನ್ನು ನಿಮ್ಗೆ ಕೊಡ್ತೀವಿ. ಕಾಲೇಜ್ವರೆಗೂ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗತ್ತೆ. ಈಗಾಗಲೇ ಹೆಣ್ಣು ಮಕ್ಕಳಿಗೆ ಫ್ರೀ ಇದೆ, ಗಂಡು ಮಕ್ಕಳಿಗೆ ಮಾತ್ರ ಅವ್ರು ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ. ಅದನ್ನ ಆರ್ಥಿಕ ಇಲಾಖೆಯಿಂದ ನೋಡ್ಕೊಂಡು ಮಾಡ್ತೀವಿ. ನಾವೇನು ಡಿಪೋ ಮ್ಯಾನೇಜರ್ ಇಲ್ಲ.